ನಾನು ಒಂದು ಐಡಿಯಾ ಕೊಡ್ತೀನಿ, ಇವತ್ತೇ ನಿನ್ ಕುದುರೆ ಮುಖಕ್ಕೆ ಹೊರಟು ಹೋಗು. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವಳಾರು ಹೋರಾಗಿದೆ ಈ ಭೂಪಟ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಡೇ 2 ವಿಡಿಯೋ ಇಲ್ಲಿಂದ ಶುರುವಾಗ್ತದೆ. ಡೇ 2 ನಾವು ಈಗ ಕುದುರೆಮುಖ ಟ್ರೆಕ್ಕಿಂಗ್ ಹೊರಟಿದ್ವಿ. ಅದಕ್ಕೂ ಮುಂಚೆ ನಾವು ರಾತ್ರಿ ಸ್ಟೇ ಆಗಿದಂಥ ಹೋಮ್ ಸ್ಟೇ ಇದು. ರಾತ್ರಿ ಬಂದಿದ್ದು ಲೇಟ್ ಆಗಿರೋದ್ರಿಂದ ನಿಮಗೆ ಹೋಮ್ ಸ್ಟೇನ ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ವೆದರ್ ಮಾತ್ರ ಫುಲ್ಲು ಚಿಂದಿ ಚಿತ್ರ. ಹೋಮ್ ಸ್ಟೇ ಒಳಗಡೆ ಹೋಗೋಣ. ಹೋಮ್ ಸ್ಟೇ ಹೇಗಿತ್ತು, ರೂಮ್ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ಬನ್ನಿ ಒಳಗಡೆ, ಹೋಮ್ ಸ್ಟೇ ಒಳಗಡೆ ಹೋಗೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಾಯ್ ಹಾಯ್. ನನ್ ತೋರ್ಸೋ ಮಚ್ಚಿಲೆ. ವಿಡಿಯೋ ಮಾವ ಹೇಗಿತ್ತು ಹೋಮ್ ಸ್ಟೇ? ತುಂಬಾ ಚೆನ್ನಾಗಿದೆ. ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಬರ್ಬೋದು, ಖಂಡಿತ ಬರ್ಬೋದು. ಹೇಗಿತ್ತು ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ. ಕ್ಲೀನಿಂಗ್ ಎಲ್ಲ ಓಕೆ, ಬೆಟರ್. ಸ್ಟೇ ಆಗಕ್ಕೆ ಒಳ್ಳೆ ಗುಡ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಭಯ ತಿಂಡಿ ತಿಂತಾ ಇದಾರೆ. ತಿಂಡಿ ಹೇಗಿತ್ತು ಅಂತ ಕೇಳೋಣ. ಭಯ, ತಿಂಡಿ ಎಲ್ಲ ಹೇಗಿತ್ತು? ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಇಡ್ಲಿ ಸಾಂಬಾರ್ ತುಂಬಾ ಚೆನ್ನಾಗಿದೆ. ತಿಂಡಿ ತುಂಬಾ ಚೆನ್ನಾಗಿದೆ. ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿದೆ. ನಾನೇನು ತಿಂದಿಲ್ಲ. ಇನ್ನು ತಿಂದಿಲ್ಲ ಮತ್ತೆ ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಸ್ಟೇ ಆಗಿದ್ದಂತ ಹೋಮ್ ಸ್ಟೇನ ಖಾಲಿ ಮಾಡಿಕೊಂಡು ಇವಾಗ ನಾವು ಕುದುರೆಮುಖದ ಹತ್ರ ಹೊರಟು. ನಾವು ಸ್ಟೇ ಆಗಿದ್ದಂತ ಹೋಮ್ ಸ್ಟೇ ಇಂದ 3 ಕಿಲೋಮೀಟರ್ ದೂರದಲ್ಲಿ ಕುದುರೆಮುಖ ಇದೆ. ನೋಡಿ ಯಾವ ತರ ಹೋಗ್ತಾ ಇದೀವಿ. ಆ ವೆದರ್ ತುಂಬಾನೇ ಸಖತ್ತಾಗಿತ್ತು. ಎಲ್ಲ ಫುಲ್ಲು ಪಿಕಪ್ ಆಗಿ ರೈನ್ ಜಾಕೆಟ್ ಎಲ್ಲ ಹಾಕೊಂಡು ನೀಟಾಗಿ ಆ ಲೈನಕ್ಕೆ ಬೈಕ್ಗಳು ಹೋಯ್ತಾ ಇದ್ರೆ ನೋಡಕ್ಕೆ ಒಂದು ತುಂಬಾನೇ ಸಖತ್ತಾಗಿತ್ತು. ಅಕ್ಕಪಕ್ಕದಲ್ಲಿ ನಿಂತಿರೋರು ಕೂಡ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ಅಷ್ಟು ಸಖತ್ತಾಗಿತ್ತು ನಾವು ರೈಡ್ ಮಾಡಿದ್ದು. ಹೊರಟಿದ್ವಿ. ವಾಟರ್ ಬಾಟ್ಲು, ಸ್ನಾಕ್ಸ್ ಏನ್ ಬೇಕಾದ್ರು ತಗೊಂಡು ಇಲ್ಲಿಂದ ಹೊರಟಿದ್ವಿ. ಕಾರ್ಗಳು ಮುಂದೆ ಅಲೋ ಇರ್ಲಿಲ್ಲ. ಆದ್ರಿಂದ ಕಾರ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಬೈಕ್ ನೆಮ್ಮದಿ ಹೋಗೋದು ಸಾಕಣಪ್ಪ. ಮಳೆ ಸ್ವಲ್ಪ ಕಡಿಮೆ ಬರ್ಲಿ. ನಮ್ಮ ಜಗಂದು ಒಂದು ಪಯಣ ರಾಗ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಏನೋ ಕೈಲಾದಷ್ಟು ವಿಡಿಯೋಗಳನ್ನ ಮಾಡ್ತೀವಿ. ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಗೊತ್ತಿಲ್ಲ, ಬಟ್ ಸಪೋರ್ಟ್ ಮಾಡಿ. ಮುಂದೆ ಚೆನ್ನಾಗಿ ಬರುತ್ತೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಾವು ಇವಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದಿದ್ವಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಇಲ್ಲಿ. ಎಲ್ಲ ರಿಜಿಸ್ಟರ್ ಮಾಡ್ಲಿ ಆನ್ಲೈನ್ ಅಲ್ಲಿ. ಆಲ್ರೆಡಿ ನಾವು ಬುಕ್ ಮಾಡ್ಕೊಂಡ್ ಬಂದಿದ್ವಿ. ಬುಕ್ ಮಾಡಿರೋದನ್ನ ಇಲ್ಲಿ ಟಿಕೆಟ್ ತಗೋಬೇಕು. ಆನ್ಲೈನ್ ಅಲ್ಲಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡ್ ಬಂದಿದ್ವಿ. ಬಟ್ ಈಗ ಅವೆಲ್ಲಾನು ಜೆರಾಕ್ಸ್ ಕಾಪಿ ತಗೋಬೇಕು ಅಂತ ಹೇಳ್ತಾರೆ. ಅದರಿಂದ ನಾವ್ ಈ ಜೆರಾಕ್ಸ್ ಕಾಪಿ ತಗೊಳಕ್ಕೆ ಎಲ್ಲ ವೇಟ್ ಮಾಡ್ತಾ ಇದೀವಿ. ಜೆರಾಕ್ಸ್ ಕಾಪಿ ತಗೊಂಡು ಇಲ್ಲಿ ನಮ್ಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡು ನಾವು ಎಲ್ಲ ಏನ್ ಪ್ರೊಸೀಜರ್ ಇದೆ ಎಲ್ಲ ಮುಗಿಸ್ಕೊಂಡು ಇವಾಗ 2 ಜೀಪ್ ಮಾಡ್ಕೊಂಡು 2 ಜೀಪ್, 1 ಜೀಪ್ ಅಲ್ಲಿದೆ, ಇನ್ನೊಂದು ಜೀಪ್ ಇಲ್ಲಿದೆ. ಜೀಪಲ್ಲಿ ಹೊರಟಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಕ್ಕ
ಟ್ರಕ್ಕಿಂಗ್ ಹೋಗ್ತಾ ಇದೀವಿ. ಕ್ಯಾಮರಾಮನ್ ಸಂತೋಷ್ ಅವ್ರು ನಮ್ ಜೊತೆ ಇದಾರೆ. ಡೇಟಾ ರಿಪೋರ್ಟ್ ಆಗ್ತಾ ಇದೀವಿ, ಲೈವ್ ಅಲ್ಲಿ ಬರ್ತಾ ಇದೀವಿ, ನೀವು ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ರೈನ್ ಕೋಟ್ ಹಾಕೊಂಡು, ಎಲ್ಲ ಬಟ್ಟೆಗಳು ಹಾಕೊಂಡು, ಬೈಕ್ ಗಳು ಬಿಟ್ಬಿಟ್ಟು ಎಲ್ಲ 4-wheel ಡ್ರೈವ್ ಹೋಗ್ತಾ ಇದೀವಿ. ಕುದುರೆಮುಖದಲ್ಲಿ 7 ಕಿಲೋಮೀಟರ್ ನಡಿಬೇಕಂತೆ. ನೋಡೋಣ ದೇಶ ತಾಕತ್ತಾಗಿ ನಡೀತಾ ಇರ್ತಾರೆ. ಲೈವ್ ಅಪ್ಡೇಟ್ ಆಗಿ ಸಂತು ಬಂತು ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟ್ಟೆ ಹೊಡೆರಿ, ಅಂತ ಹೊಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಂತು ಬಂತುನ ಸಪೋರ್ಟ್ ಮಾಡಿ. ಯಾರು ಸೋನು ಗೌಡನ ಸಪೋರ್ಟ್ ಮಾಡ್ತೀರಾ? ಸಂತು ಬಂತು ಸಪೋರ್ಟ್ ಮಾಡಿ. ಶೆಟ್ಟು ಬನ್ನಿ, ಕುಂಟೆಬೆಲೆ ಇಲ್ಲ ನನ್ ಕೆಲಸ ಇಲ್ಲ, ಬಾ ಕುಂಟೆಬೆಲೆ ಅದ ಶೆಟ್ಟು ಬಾ. ಈಗ ನೀವು ಹೋಗುವ ದಾರಿ ಉದ್ದಕ್ಕೂ ಇದೇ ರೀತಿ ಸಣ್ಣ ಸಣ್ಣ ಜಲಪಾತಗಳು ನಿಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತವೆ. ಗಂದು ಎಲ್ಲಿದೆ ನಾಸೆಗೆ ಕೊನೆಯಿದೆ, ಏಕೆ ಕನಸ ಕಾಣುವೆ, ನಿಧಾನಿಸೋ ವಾ 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 ಸುತ್ತ ಹೇಗಿದೆ ನೋಡಿ ವೆದರು. ಆ ವೆದರಲ್ಲಿ ನಾವು ಜೀಪಲ್ಲಿ ಒಳ್ಳೆ ಕನ್ನಡ ಸಾಂಗ್ಗಳ ಹಾಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಅಂದರೆ, ವಾವ್ ಏನ್ರಿ, ತುಂಬ ಸಖತ್ತಾಗಿತ್ತು ಎಂಜಾಯ್ ಮಾತ್ರ. ಇನ್ನೇನು ಸಿಕ್ತೋ, ಇನ್ನು 1 ಕಿಲೋಮೀಟ್ರ್ ಅಷ್ಟೇ ಅಂತೆ ಜೀಪು ಸ್ಟಾಪ್. ಮತ್ತು ಅಲ್ಲಿಂದ ನಾವು ಒಬ್ಬರು 7 ಕಿಲೋಮೀಟ್ರು ಅಂತಾರೆ, ಒಬ್ಬರು 11 ಕಿಲೋಮೀಟ್ರು ಅಂತಾರೆ. ನೋಡೋಣ ಬನ್ನಿ ಎಷ್ಟು ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು ಅಂತ. ನೋಡಿ ರೋಡು ಹೇಗಿದೆ. ನಮ್ಗಲ್ಲಿ ಕೆಳಗಡೆ ಅಂಗಡಿಯವರು ಹೇಳ್ತಿದ್ರು ಬೈಕಲ್ಲೇ ಹೋಗ್ಬೋದು ಅಂತ. ನಿಜವಾಗ್ಲೂ ಬೈಕ್ ತರೋಕ್ಕಾಗ್ತಿರ್ಲಿಲ್ಲ ಈ ರೋಡಲ್ಲಿ, ಬೈಕ್ಗಳೆಲ್ಲ ಹಾಳಾಗ್ತಿದ್ದೋ. ಬೈಕ್ ನಿಲ್ಲಿಸ್ಬಿಟ್ಟು ನಾವು ಜೀಪಲ್ಲಿ ಬಂದಿದ್ದು ತುಂಬಾ ಒಳ್ಳೆಯದಾಯಿತು. ನೀವು ಕೂಡ ಬೈಕಲ್ಲಿ ಬರೋ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ, ಜೀಪಲ್ಲೇ ಬನ್ನಿ, ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಅಂತೂ ಇಂತೂ ಕೊನೆಗೂ ಜೀಪು ಸ್ಟಾಪ್ ಆಗುವಂಥ ಜಾಗಕ್ಕೆ ಬಂದು ನೋಡಿ, ಇಲ್ಲಿಗೆ ಜೀಪ್ ಲಾಸ್ಟ್ ಆಗುತ್ತೆ. ಇಲ್ಲಿಂದ ನಾವು 11 ಕಿಲೋಮೀಟರ್ ಟ್ರೆಕ್ ಮಾಡಬೇಕಂತೆ. ಬನ್ನಿ ಎಷ್ಟು ಮಾಡ್ತೀವಿ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಆದರೂ ನೋಡೋಣ ಎಷ್ಟು ಆಯ್ತದೆ ಅಷ್ಟು ಟ್ರೆಕ್ ಮಾಡೋಣ. ಜೀಪು ಒಂದು 7 ಕಿಲೋಮೀಟರ್ ತಂದುಬಿಟ್ರು. ಇನ್ನು ಮಿಕ್ಕಿದ್ದು 7 ಕಿಲೋಮೀಟ್ರು ಫುಲ್ಲು ಟ್ರೆಕ್ಕಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇಲ್ಲಿಂದ ಟ್ರಕ್ ಅಂದ್ಕೊಂಡಿದೆ, ಬಟ್ ಇಲ್ಲಿಂದ ಟ್ರಕ್ ಶುರುವಾಗುತ್ತೆ ನೋಡಿ. ಕುದುರೆಮುಖ ಶಿಖರಕ್ಕೆ ಚಾರಣ ಪದ ಪ್ರಾರಂಭ ಇಲ್ಲಿಂದ. ಹಾ ಬಾಯ್, ಯಾಕೆ ಅರ್ಥಕ್ಕಾಗ್ತಾ ಇಲ್ವಾ? ಓ ಇಷ್ಟಕ್ಕೆ ನಿಂತೋದ್ರೆ ಇದು ಭಯ ಸ್ಟಾರ್ಟ್. ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಕುದುರೆಮುಖ ಟ್ರೆಕ್ಕಿಂಗ್ ಪಾರ್ಟ್ 1. ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಬರುತ್ತೆ. ನೀವು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.